ಸ್ಕೆಚ್ಗಳೆಲ್ಲ ತಾಳೆ ಇದೆಯಾ, ಇವೆಲ್ಲ ಚೆಕ್ ಮಾಡಿ ನಾವು ಆನ್ಸರ್ ಮಾಡೋಣ. ಅದು ರೈತರಿಗೆ ಈ ಗೊಂದಲ ಏನು ಅಂದ್ರೆ ಗೊಂದಲ ನಮ್ಗೆ ಅರ್ಥ ಆಗಿದೆ, ನಿಮ್ ಗೊಂದಲ ನಮ್ಗೆ ಅರ್ಥ ಆಗಿದೆ. ಈಗ ದುರಸ್ತ ಆಗಿದೆ, ದುರಸ್ತ ಆಗಿರೋ ಇದಾರೆ, ಎಲ್ಲ ಇದಾರೆ, ನಮ್ಗೆ ಅರ್ಥ ಆಗಿದೆ. ಇದೆಲ್ಲ ವಿಚಾರವಾಗಿದೆ. ನಾವು ಇವಾಗ ಏರಿಯಾ ಫಸ್ಟ್ ಮೊದಲನೇದಾಗಿ ನೀವು ಹೇಳಿದ್ರಿ ಸರ್ 299 ಎಕರೆ ಬರಬೇಕು ಅಂತ. ಅವ್ರು 299 ಎಕರೆ ಇದೆಯಾ ಇಲ್ಲ ಅನ್ನೋದೇ ನಮಗೆ ಗೊತ್ತಿಲ್ಲ. ಇದು ಅದನ್ನ ಪರಿಶೀಲನೆ ಮಾಡಿದ್ರೆ ನಾವು ನಿಮ್ಗೆ ಏನಾದ್ರು ಆನ್ಸರ್ ಹೇಳ್ಬೋದು. ಈ ಥರ ಇದೆ, ಈ ಥರ ಇದೆ. ಇದನ್ನು ಪರಿಶೀಲನೆ ಹಂತದ ನಡೀತಾ ಇದೆ. ಪರಿಶೀಲನೆ ಮುಗಿದ ತಕ್ಷಣ ನಾವು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಓಕೆ ಸರ್, ಏನಂದರೆ ಇವತ್ತು ಏನು ಪ್ರೆಸೆಂಟ್ ಪಾಣಿ ಇದೆಯೋ ಆ ಪಾಣಿ ಮತ್ತು ಮುಟೇಶನ್ ಇವತ್ತು ಅದೇ ಸರ್ವೆ ನಂಬರ್ಗಳಲ್ಲಿ ಅದೇ ಒಂದು ರೆಕಾರ್ಡ್ಸೇ ಇದೆ. ಅದ್ರ ಪ್ರಕಾರನೇ ನಾವೆಲ್ಲ ಅಂದ್ಕೊಂಡಿರೋದು. ಅದರ ಪ್ರಕಾರನೇ ಏನು ಉದಾಹರಣೆ ಶಿಲಿಂಗೇರಿನಲ್ಲಿ 291 ಎಕರೆನಲ್ಲಿ ಅವ್ರದ್ದು 177 ಎಕರೆ ಹೋದ್ರೆ ಇನ್ನು 114 ಎಕರೆ ನಮ್ಮ ರೈತರದು ಅಂತ. ಹಾಗೇನೆ ಇವ್ರದ್ದು ಇಲ್ಲಿ ಅರಟಿನಲ್ಲಿನೂ 313 ಎಕರೆ ಇದೆ, 313 ಎಕರೆ ಇದೆ. ಆ 313 ಎಕರೆನಲ್ಲಿ 178 ಎಕರೆ ಫಾರೆಸ್ಟ್ ಹೋದ್ರೆ ಇನ್ನೂ 143 ಎಕರೆ ರೈತರದ್ದು. ಆದ್ರಿಂದ ರೈತರು ನಾವೆಲ್ಲಾನು ಈ ತರನೇ ಸರ್ವೆ ಆಗ್ಬಿಟ್ರೆ ನಾವೆಲ್ಲ ನಮ್ಗೇನು ತೊಂದರೆ ಆಗಲ್ಲ, ನಮ್ಮ ಜಮೀನುಗಳು ನಮ್ಗೆ ಉಳ್ಕೊಳ್ತದೆ ಅನ್ನೋ ಒಂದು ಭರವಸೆಯಲ್ಲಿದ್ದಾರೆ. ಆ ಭರವಸೆನ ಇವತ್ತು ನಾವು ರೆವಿನ್ಯೂ ಇಲಾಖೆ ನೀವು ಇವತ್ತು ಏನು ಬಂದಿದ್ದೀರೋ ನಿಮ್ಮ ಮೇಲೆ ಸಂಪೂರ್ಣವಾಗಿ ನಾವು ಭರವಸೆ ಇಟ್ಕೊಂಡಿದ್ದೀವಿ ಸರ್. ನಾವು ಅಳತೆ ಮಾಡ್ತಾ ಇದ್ದೀವಿ. ಸರ್, ಇನ್ನು ಸಂಪೂರ್ಣವಾಗಿ ಅಳತೆ ಮುಗ್ದಿಲ್ಲ. ಆಮೇಲೆ ಇನ್ನು ಕ್ಯಾಲ್ಕುಲೇಷನ್ಸ್ ಎಲ್ಲ ಸಾಕಷ್ಟು ಟೈಮ್ ತಗೊಳುತ್ತೆ. ಸರಿ, ಇದೆಲ್ಲ ಮಾಡಿ ನಮ್ಮ ಮೇಲೆ ಮೇಲ್ಪಟ್ಟ ಅಧಿಕಾರಿ ಬೀರಿಲ್ಲ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಆಮೇಲೆ ನಾವು ಏನು ಹೇಳಿ ನಾವು ಮತ್ತೆ ಏನಾದರೂ ಸರ್ವೆ ಮತ್ತೆ ಒಂದು ಲೆಕ್ಕಾಚಾರ ಮಾಡಿಕೊಂಡು ಈ ಗಡಿ ಸರ್ವೆ ಮಾಡಿದ್ಮೇಲೆ ಈಗೆಲ್ಲ ಲೆಕ್ಕಾಚಾರ ಮತ್ತೆ ಏನಾದರೂ ಬಂದು ಮತ್ತೆ ಮಾಡೋ ಅವಕಾಶ ಬಂದ್ರೆ, ಯಾಕೆಂದ್ರೆ ಈಗ ನಮಗೆ ತಾವು ಹೇಳ್ತಾ ಇದ್ದೀರಿ ನಾವು ಬೇಸ್ ಲೈನ್ ತಗೊಂಡಿದ್ದೀವಿ, ಗಡಿ ಭಾಗ ಗೋಸ್ ಮಾಡ್ಕೊಂಡಿದ್ದೀವಿ. ಬಟ್ ಫಾರೆಸ್ಟ್ ಅವ್ರನ್ನ ಪಕ್ಕಕ್ಕೆ ಕಟ್ ಮಾಡ್ಬೇಕಲ್ವಾ? 178 ಎಕರೆನ ಗುರುತು ಮಾಡಿ ಅವ್ರ ಪಕ್ಕಕ್ಕೆ ಬಿಟ್ಟು ಅದೆಲ್ಲ ನಾವು ಮಾಡ್ತೀವಿ. ಯಾವಾಗ ಮಾಡಿ ನಮ್ಮಲ್ಲಿ ಆಧುನಿಕ ಇನ್ಸ್ಟ್ರೂಮೆಂಟ್ ರೋವರ್ ಅಂತ ಇದೆ, ಅದನ್ನೆಲ್ಲ ಮಾಡ್ತೀವಿ. ಅದನ್ನೆಲ್ಲ ಯಾವಾಗ ನಿರೀಕ್ಷೆ ಮಾಡಬೇಕು? ಇದನ್ನೆಲ್ಲ ಇದು ಮುಗಿಲಿ, ಇದೆಲ್ಲ ಇದು ಬೇಸಿಕ್ ರೆಡಿ ಆದರೆ ನಾವು ಏನಂತ ತುರ್ತಾಗಿ ಮಾಡ್ತೀರಾ ಇಲ್ಲ ಅದಕ್ಕೂ ಕಾಲಾವಕಾಶ ಜಾಸ್ತಿ ಏನು ಟೈಮ್ ತೊಗೊಳ್ಳೋಣ. ಇಷ್ಟು ಒಂದು 4-5 ದಿನ, ಸೊ 1 ವಾರ ಆದರೆ ಎಕ್ಸ್ಪ್ಲೇನ್ ಮಾಡಿದ್ರೆ 1 ವಾರ ಆದರೆ ನಮ್ಮದು ಸ್ಕೆಚ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಏನಾದ್ರು ಡೌಟ್ ಬಂದರೆ ಮತ್ತೆ ಯಾವ್ದಾದ್ರು ಫೀಲ್ಡ್ ನೋಡಬೇಕು ಅನ್ಸಿದ್ರೆ ಮತ್ತೆ ಆದರೂ ಬಂದು ನೋಡ್ಕೊಡೋಣ. ರೈತರು ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ನಮ್ಮ ಯಾರು ಏನು ತೊಂದರೆ ಮಾಡಿಲ್ಲ. ಎಲ್ಲರೂ ಕಂಟಿನ್ಯೂ ಮಾಡ್ತೀರಾ ಸರ್? ಈಗ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ ಸರ್, ಇನ್ನೂ ಆ ಕಡೆ ಆಗ್ತಾ ಇದೆ. ಅವೆಲ್ಲ ಕಂಟಿನ್ಯೂಷನ್ ಆದರೆ ನಮಗೂ ಒಂದು ಕ್ಲಾರಿಟಿ ಬರುತ್ತೆ ಸರ್. ಸುಮ್ಮನೆ ಒಂದು 4-5 ನಂಬರ್ಗಳನ್ನ ಬಿಟ್ಟು ಹೋದ್ರೂ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆಮೇಲೆ ಈ ಕಡೆ ಎಲ್ಲ ಇನ್ನು ಅವನು ಮಾಡಬೇಕು, ಅವನು ಸ್ವಲ್ಪ ನಾಳೆ ಬರ್ತಾರಾ ಇಲ್ಲ ಇವತ್ತೇ ಮಾಡ್ತೀರಾ? ಕಂಟಿನ್ಯೂ ನೋಡೋಣ ಸರ್. ಇವಾಗ ಅಲ್ಲೂ ಟೀಮ್ ಇವಾಗ ಇನ್ನೂ ಊಟಕ್ಕೆ ಈಗ ಬಿಟ್ಟಿದ್ದಾರಂತೆ. ಅದೇನೋ ಲೇಟ್ ಅನ್ಸಿದ್ರೆ ಯಾವಾಗಾದ್ರು ಇನ್ನೂ 1 ಅವರ್ ಕೆಲಸ ಇದ್ರೆ ಬಂದು ಅಪ್ಡೇಟ್ ಮಾಡ್ಕೊಡ್ತೀವಿ. ಇವಾಗ ಇಲ್ಲಿನ ಟೀಮು ಮುಗಿಸ್ಬೋದಿತ್ತೆ ನಾವು ಇಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ಅಲ್ಲಿಗೆ ಅರ್ಧ ಆಗ್ಬಿಟ್ಟಿದೆ. ಅದು ಕಂಟಿನ್ಯೂಷನ್ ಮಾಡ್ತೀವಿ. ಅದು ಮುಗಿದ್ಮೇಲೆ ಆ ಟೀಮ್ ಏನಾದ್ರು ಬಂದರೆ ಈ ಕಡೆ ಹೋಗ್ತೀವಿ. ಇಲ್ಲಾಂದರೆ ಇನ್ನೂ ಒಂದು 2 ಅವರ್ಸ್ ಕೆಲಸ ಇದೆ. ಇನ್ನೊಂದು ದಿವಸ ನೋಡೋಣ, ಟ್ರೈ ಮಾಡ್ತೀವಿ. ನಾಳೆ ಏನಾದ್ರು ಸಾಧ್ಯತೆಗಳಿದೆ? ನಾಳೆ ನೋಡ್ಬಿಟ್ಟು ಹೇಳ್ತೀವಿ. ಹುಡ್ಕೊಂಡ್ರೆ ನೆಕ್ಸ್ಟ್ ಯಾವಾಗ ಸರ್? ಮಂಡೇನೇ ಮಾಡೋಣ. ಮಂಡೇನೇ ಕಂಟಿನ್ಯೂಷನ್ ಮಾಡಿ ಒಟ್ಟಾರೆ ರೈತರಿಗೆ ಜೀವನ ಪರವಾಗಿ. ಯಾಕಂದ್ರೆ ನೀವು ರೈತರ ಮಕ್ಕಳಾಗಿರ್ತೀರಿ, ಯಾಕಂದ್ರೆ ಅನ್ನದಾತರು ನಾವು ಆ ಥರ ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ನಾವು ಮಾಡ್ಕೊಡ್ತೀವಿ. ಕಾಲರಿಗೆ ಏನು ಒಳಗಡೆ ನಮ್ಮ ಕಡೆಯಿಂದ ರೈತರ ಕಡೆಯಿಂದ ಒಂದು ಮನವಿ, ದಯವಿಟ್ಟು ಪ್ರಾಮಾಣಿಕವಾಗಿ ಅವ್ರ ಜೀವ ಉಳಿಸಿ. ಅಷ್ಟೇ ಸರ್, ಪ್ರಾಮಾಣಿಕತೆಯಿಂದನೇ ನಾವು ಮಾಡಬೇಕು ಅಂತ ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ತಾ ಇದೀವಿ. ನಮ್ಮ ಕಡೆಯಿಂದ ಯಾವುದೇ ಏನು ಮಾಡಿ ಯಾವುದೇ ಮಾಡಲ್ಲ. ಸಾಧ್ಯವಾದಷ್ಟು 100% ಅಕ್ಯುರಸಿ ಕೊಟ್ಟೆ ಕೆಲಸ ಮಾಡಬೇಕು ಅಂತ ನಾವು ಮಾಡ್ತಾ ಇದೀವಿ. ಇನ್ನು ಮುಗಿಲಿ, ರಿಪೋರ್ಟ್ ಎಲ್ಲ ಮುಗಿದ್ಮೇಲೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಸರಿ, ಗೊತ್ತಾದ್ಮೇಲೆ ಏನು ಅಂತ ಡಿಸ್ಕಷನ್ ನಮ್ಮ ಜಿಲ್ಲಾಡಳಿತದ ಜೊತೆ ಮಾತಾಡಿ ಆಗ್ಬೋದು. ಎಲ್ಲ ರೈತರ ಪರವಾಗಿ ನಿಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ನಮ್ಮ DDLR ಸಾಹೇಬ್ರಿಗೂ ನಿಮ್ಮ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಅಲ್ಲ, ನಾವು ಒಳ್ಳೆ ನಿರೀಕ್ಷೆಯಲ್ಲೇ ಇರೋಣ. ಹೌದೌದು, ನಮ್ಮ ಕಡೆ ಹೋಗಲ್ಲ, ನೀವು ಈ ಕಡೆ ಬಂದ್ಬಿಟ್ಟು ನಮ್ಮ ಕಡೆ ಹಿಂದ್ಗಡೆ ಇರುತ್ತೆ.
ಇನ್ನು